ಹಾಂ, ಯಾಕೋ ನೋಡಿದ್ರೆ ಈ ಸಮಸ್ಯೆ ಬಗೆಹರಿಯೋ ಥರನೇ ಕಾಣಿಸಲ್ಲಪ್ಪ. ನೋಡೋಣ, ನನ್ನ ವರ್ಕು ತುಂಬ ಪೆಂಡಿಂಗ್ ಇದೆ. ಆದರೂ ನೀವು ಇಷ್ಟು ಎಕ್ಸೈಟ್ ಆಗಿದ್ದೀರಲ್ಲ ಅಂತ ಸ್ವಲ್ಪ ಟೈಮ್ ಕೊಡ್ತಿದ್ದೀನಿ. ಮಾತಿಗೂ ಮೊದಲೇ ಹೇಳಿಬಿಡ್ತೀನಿ, ನೀವು ನಿಮ್ಮ ಸಮಸ್ಯೆ ಏನು ಅದನ್ನು ಮಾತ್ರ ಹೇಳಿ, ಅದರ ಪರಿಹಾರ ಏನು ಅಂತ ನಾನು ಡಿಸೈಡ್ ಮಾಡ್ತೀನಿ. ನನ್ನ ಕೆಲಸದ ಬಗ್ಗೆ ಆಗಲಿ, ನನ್ನ ಜವಾಬ್ದಾರಿಗಳ ಬಗ್ಗೆ ಆಗಲಿ, ನಾನು ತಗೊಳ್ಳೋ ಡಿಸಿಷನ್ ಬಗ್ಗೆ ಆಗಲಿ ಯಾವುದೇ ಮಾತು ನಿಮಗೆ ಬೇಡ, ಆಯಿತಾ? ನಿಮಗೆ ಅರ್ಥ ಆಗತ್ತೆ ಅನ್ಕೋತೀನಿ. ಹೇಳಿ, ಈಗ ನಿಮ್ಮ ಪ್ರಾಬ್ಲಮ್ ಏನು ಹೇಳಿ. ಪ್ರಾಬ್ಲಮ್ ನಾನು ಹೇಳಿದ್ನಲ್ಲ ಮೇಡಮ್, ಆವಾಗಲೇ ಹೇಳಿದ್ನಲ್ಲ, ನಾನು ಮೈಸೂರಿಗೆ ಹೋಗಲೇಬೇಕು. ನಾನು ನಿಮ್ಮ ಹತ್ರ ಎಷ್ಟು ಕೇಳ್ಕೊಂಡಿದ್ದೆ ಅವತ್ತೇ, ನಾನು ಹೋಗಬೇಕು ಮೈಸೂರಿಗೆ ಅಂತ. ನೀವು ನನ್ನ ಹೆಸರು ಸೇರಿಸಿ ಲಿಸ್ಟು ಕಳಿಸಿದ್ರಿ. ಈಗ ನೋಡಿದ್ರೆ ಲಿಸ್ಟಿಂದ ನನ್ನ ಹೆಸರು ಕೈ ಬಿಟ್ಟಿರಲ್ಲ. ನನಗೆ ಎಷ್ಟು ಬೇಜಾರಾಗಲ್ಲ ಹೇಳಿ. ಎಷ್ಟು ಆಸೆ ಇಟ್ಕೊಂಡಿದ್ದೆ ಗೊತ್ತಾ ನಾನು. ಇದು ಹಿಂಗೆ ಮಾಡೋದು ನ್ಯಾಯನೂ ಹೇಳಿ. ನೀವು ಹೇಳ್ತೀರಿ ಈಗ ನಿಮ್ಮ ಗಂಡ ಬಂದು ಹೇಳಿದ್ರು ಅದಕ್ಕೆ ನಾನು ತೆಗ್ದೆ ಅಂತ. ಇಲ್ಲಿ ಕೆಲಸ ಮಾಡೋದು ಯಾರು ಹೇಳಿ? ನೀವು ಕೆಲಸ ಮಾಡೋದು ಯಾರು, ನಾನಾ ಅವರ? ನಾನು ಮಾಡೋ ಕೆಲಸದ ನಿರ್ಧಾರ ತಗೊಳಕ್ಕೆ, ನಾನು ಎಲ್ಲಿಗೆ ಹೋಗ್ಬೇಕು ಎಲ್ಲಿಗೆ ಬಿಡಬೇಕು ಅಂತ ಡಿಸೈಡ್ ಮಾಡೋಕ್ಕೆ ಅವ್ರು ಯಾರು? ಆಯಿತಾ, ನಿಮ್ದು ಮಾತಾಯ್ತಾ? ನಾ ಸ್ವಲ್ಪ ಹೊತ್ತು ಮಾತಾಡಲಾ? ಇಷ್ಟು ಸಲೀಸಾಗಿ ಹೇಳಿಬಿಟ್ರಲ್ಲ ನೀವು. ನನ್ನ ಕೆಲಸದ ಬಗ್ಗೆ, ನಾನು ಎಲ್ಲಿಗೆ ಹೋಗಬೇಕು ಬಿಡಬೇಕು ಅನ್ನೋದ್ರ ಬಗ್ಗೆ ಡಿಸಿಷನ್ ತಗೊಳಕ್ಕೆ ಅವ್ರು ಯಾರು? ಅವ್ರು ಯಾರು ಅಂತ ನಿಮಗೆ ಗೊತ್ತಿಲ್ವಾ? ಗೊತ್ತಿಲ್ವೇನ್ರಿ ನಿಮಗೆ? ಅವರು ನಿಮ್ಮ ಗಂಡ ಅಲ್ಲ. ಹೌದು, ನಾನು ಒಪ್ಕೋತೀನಿ, ಗಂಡ ಆದ ಮಾತ್ರಕ್ಕೆ ಹೆಂಡತಿ ಎಲ್ಲ ವಿಚಾರದಲ್ಲೂ ಇಂಟರ್ಫಿಯರ್ ಆಗಬಾರ್ದು, ಯಾವುದಕ್ಕೂ ತಡೆ ಒಡ್ಡಬಾರ್ದು, ಅದೆಲ್ಲವೂ ಕರೆಕ್ಟೇ. ಆದರೂ ಸ್ವಲ್ಪ ಸೂಕ್ಷ್ಮವಾಗಿ ಯೋಚನೆ ಮಾಡಿ. ಮನೆಯಲ್ಲಿ 2 ಸಣ್ಣ ಮಕ್ಕಳು, ವಯಸ್ಸಾದ ಅತ್ತೆ, ಗಂಡ, ನೀವು ಇಷ್ಟೇ ಜನ ಇರೋದು. ಎಲ್ಲಕ್ಕಿಂತ ಮಿಗಿಲಾಗಿ ಇದು ಎಂಥ ಕೆಲಸ ಸೀಸನ್ನು. ನಾನು ಈಗಿರೋ ಸಿಟಿಲೇ ಆದರೂ ಹುಟ್ಟು ಬೆಳೆದಿದ್ದೆಲ್ಲ ಹಳ್ಳಿಲಿ. ಈ ಟೈಮಲ್ಲಿ ಒಂದು ಹಳ್ಳಿ ಮನೆಯಲ್ಲಿ ಎಷ್ಟು ಕೆಲಸ ಇರುತ್ತೆ, ಎಷ್ಟು ಜನ ಬೇಕಾಗತ್ತೆ, ಅದಕ್ಕೆ ಎಲ್ಲದೂ ಗೊತ್ತು ನನಗೆ. ಹಾಗಿರುವಾಗ ನೀವೇ ಯೋಚನೆ ಮಾಡಬೇಕು, ನಾನು ಹೋಗಬೇಕೋ ಬೇಡವಾ ಅಂತ. ನೀವು ನೋಡಿದ್ರೆ ಇಲ್ಲ, ನಾನು ಹೋಗಲೇಬೇಕು ಅಂತ ಹಠ ಮಾಡ್ತಿದ್ದೀರಿ ಸಣ್ಣ ಮಕ್ಕಳ ಥರ. 2 ಮಕ್ಕಳ ತಾಯಿ ನೀವು, ನಿಮಗೆ ಗೊತ್ತಿರಬೇಕಲ್ಲ ಇದೆಲ್ಲ. ಏನು ಮೇಡಮ್, ಹೆಣ್ಣಾಗಿ ನೀವೇ ನಮ್ಮ ಸಮಸ್ಯೆ ಅರ್ಥ ಮಾಡ್ಕೊಂಡ್ಲ ಅಂದರೆ ಇನ್ಯಾರು ಅರ್ಥ ಮಾಡ್ಕೋತಾರೆ ಹೇಳಿ? 2 ಮಕ್ಕಳ ತಾಯಿ, ಹೌದು. ಹಾಗಂತ ಮನೆಯಲ್ಲೇ ಇರ್ಬೇಕಾ ನಾನು? ನನಗೂ ಒಂದು ಬೇಜಾರು ಅನ್ನೋದಿರಲ್ಲ. ಎಷ್ಟು ಮನೇಲಿ ಕೆಲಸ ಮಾಡಬೇಕು, ಮತ್ತು ಬಂದರೆ ಹೊರಗಡೆ ಇಲ್ಲಿ ಅಂಗನವಾಡಿಲಿ ಎಷ್ಟು ಕೆಲಸ ಇರ್ತದೆ ಅಂತ ನಿಮಗೆ ಗೊತ್ತು. 2 ಕಡೆ ಮಾಡಿ ಮಾಡಿ ಹೈರಾಣಾಗಿ ಹೋಗಿನಿ ಗೊತ್ತಾ ನಾನು. ಸ್ವಲ್ಪನೂ ರಿಲ್ಯಾಕ್ಸ್ ಬೇಡ ನನಗೆ. ನಾನು ಅಮ್ಮ ಹೌದು, ಅವ್ರ ಅಪ್ಪ ಅಲ್ಲ. ಒಂದು 4 ದಿನದ ಮಟ್ಟಿಗೆ ಮಕ್ಕಳನ್ನ ನೋಡ್ಕೊಳಕ್ಕಾಗಲ್ಲ ಅವರಿಗೆ. ಅಜ್ಜಿ ಅಜ್ಜಿ ಅಂತ ಹೇಳ್ಕೊಳಕ್ಕಾಗ್ತದೆ, ಅವ್ರಿಗೆ ಯಾಕೆ ಒಂದು ನೋಡ್ಕೊಳಕ್ಕಾಗಲ್ಲ ಮಕ್ಕಳನ್ನ? ಅವೇನು ಎದೆ ಹಾಲು ಕುಡಿಯೋ ಮಕ್ಕಳೇನಲ್ಲ. ಊಟ ಹಾಕ್ಕೊಟ್ಟು ಊಟ ಮಾಡ್ತವೆ, ಮಲಗಿಸಿದ್ರೆ ಮಲಗ್ತವೆ, ಅವ್ರಿಗೆ ಯಾಕಾಗಲ್ಲ? ನಾನೊಬ್ಬಳು ಎಷ್ಟಂತ ಮಾಡಲಿ? ಅದೇ ಮನೇಲಿ ಇದ್ದು ಇದ್ದು ನನಗೂ ಸಾಕಾಗಿ ಹೋಗಿದೆ ಗೊತ್ತಾ. ಹೊರಗೂ ಒಳಗೂ 2 ಕಡೆ ಮಾಡಿ. ವಾಯ್ಸ್ ರೈಸ್ ಮಾಡಬೇಡಿ. ಎಲ್ಲಿ ನಿಂತು ಮಾತಾಡ್ತಿದ್ದೀನಿ ಅನ್ನೋ ಪ್ರಜ್ಞೆ ಇರಲಿ ನಿಮಗೆ. ಆ ಕಡೆ ಈ ಕಡೆ ಆಫೀಸಲ್ಲಿ ಜನ ಇದ್ದಾರೆ, ಅದನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ನಿಮ್ಮನೆ ಸಮಸ್ಯೆ ಬಗೆಹರಿಸ್ತಿರೋದು ನಾನು, ನನ್ನ ಮನೆ ಸಮಸ್ಯೆ ಅಲ್ಲ. ಒಂದೇ ಮಾತಲ್ಲಿ ಖಡಾಖಂಡಿತವಾಗಿ ಹೇಳಿಬಿಡ್ಬೋದು ನಾನು. ನನಗೆ ಏನು ಅನಿಸುತ್ತೋ ಅದನ್ನು ನಾನು ಮಾಡ್ತೀನಿ. ನನ್ನ ಡಿಸಿಷನನ್ನು ಕ್ವಶನ್ ಮಾಡೋಕ್ಕೆ ನಿಮ್ಗೆ ಯಾವ ರೈಟ್ಸು ಇಲ್ಲ. ನಾ ಕಳಿಸೋದೇ ಇಲ್ಲ ಅಂದರೆ ನಿಮಗೇನು, ಹೇಗೆ ಹೇಳ್ತೀರಾ ನೀವು ನೀವೇ ಹೋಗಬೇಕು ಅಂತ? ಆ ಥರ ಏನು ಸ್ಪೆಷಾಲಿಟಿ ಇದೆ ನಿಮ್ಮ ಹತ್ರ? ಬೈ ಚಾನ್ಸ್ ನಿಮ್ಮ ಹೆಸರು ಬಂತು, ಅವತ್ತು ಹಾಕಿದ್ದೆ ಅಷ್ಟೇ. ಅದು ನೀವು ಬಂದು ರಿಕ್ವೆಸ್ಟ್ ಮಾಡ್ಕೊಂಡ್ರಲ್ಲ ಅಂತ. ನಿಮ್ಮ ಹಾಗೆ ಎಲ್ಲರೂ ಬಂದು ರಿಕ್ವೆಸ್ಟ್ ಮಾಡಿಕೊಂಡ್ರೆ ಎಲ್ಲರೂ ಅವ್ರವ್ರ ಮನೇಲಿ ಕೆಲಸ ಮಾಡ್ತಾರೆ ಮತ್ತು ಹೊರಗಡೆ ಬಂದು ಮಾಡ್ತಾರೆ. ಎಲ್ಲರಿಗೂ ಮಕ್ಕಳಿದ್ದಾರೆ, ಎಲ್ಲರಿಗೂ ಆಸೆ ಇರುತ್ತೆ ಹೋಗಬೇಕು ಅಂತ. ನಿಮ್ಮ ಹಾಗೆ ಡಿಮ್ಯಾಂಡ್ ಮಾಡಿದ್ರೆ ಎಲ್ಲರನ್ನೂ ಕಳಿಸ್ಲಿಕ್ಕಾಗತ್ತಾ ನನಗೆ? ಅಲ್ಲ ಮೇಡಮ್, ನಂಗೆ ಇಷ್ಟು ಬೈತೀರಲ್ಲ, ಇಷ್ಟು ಹೇಳ್ತೀರಲ್ಲ, ನನ್ನ ಗಂಡು ಬಂದಷ್ಟು ಹೇಳಷ್ಟೊತ್ತಿಗೆ ಒಂದು ಮಾತು ಕೆಲಸ ಮಾಡೋರು ಅವ್ರು ಹೋಗ್ತಾರೆ, ನೀವೇನು ಮಧ್ಯೆ ಬಂದು ಕೇಳ್ತೀರಿ ಅಂತ ಒಂದು ಮಾತು ಹೇಳೋಕ್ಕಾಗಲ್ಲ ನಿಮ್ಗೆ? ಹಂಗಾರೆ ಆಗ್ತಿತ್ತು, ಆಗಲ್ಲ ಅಂತೇನಿಲ್ಲ. ಆದರೆ ನೀವು ಹೇಳಿದ್ದೀರಂತೆ, ನೀವು ತುಂಬ ಚೆಂದ ಕೆಲಸ ಮಾಡ್ತೀವಿ ಅಂತ ಹೇಳಿ ಬಲವಂತವಾಗಿ ನಿಮ್ಮನ್ನು ಕಳಿಸ್ತಿದ್ದೀನಿ ನಾನು ಅಂತ. ಹೌದಾ? ಅದು ಹೌದಾ? ಯಾಕೆ ನಿಮ್ಗೆ ಯಾಕೆ ಹೇಳೋಕ್ಕಾಗಿಲ್ಲ?
ನಾನು ಎರಡೂ ಕಡೆ ಕೆಲಸ ಮಾಡ್ತೀನಿ, ಬೇಜಾರಾಗಿದೆ, ನಾ ಮೈಸೂರಿಗೆ ಹೋಗಬೇಕು ಹೇಳ್ಬೋದಿತ್ತಲ್ಲ ನಿಮ್ಮ ಗಂಡನ ಹತ್ರ. ಯಾಕೆ ನನ್ನ ಹೆಸರು ಯಾಕೆ ತೆಗೆದ್ರಿ ಅಲ್ಲಿ? ಅವ್ರು ಬಲವಂತ ಮಾಡಿ ನನ್ನನ್ನು ಕಳಿಸ್ತಿದ್ದಾರೆ ಅಂತ ಯಾಕೆ ಹೇಳಿದ್ರಿ? ಹಂಗೆ ಹೇಳಿದೆ ಇದ್ರೆ ದೊಡ್ಡ ಜಗಳನೇ ಆಗ್ತಿತ್ತು ಮನೇಲಿ, ಅದಕ್ಕೆ ಹಂಗೆ ಹೇಳಿದೆ. ತಾಯಿನೂ ಅಲ್ಲಿ ಮಗನ ಪರನೇ ಇರ್ತಾರೆ ಗೊತ್ತಾ, ನಾ ಬರೀ ಬೊಡ್ಡು ಬಳಿಯೋದು ಒಂದೇ. ಅದು ಯಾಕ್ರಿ ಹಂಗೆ ಅನ್ಕೋತೀರಾ? ಅದು ನಿಮ್ಮ ಮನೆ, ನಿಮ್ಮ ಸಂಸಾರ, ನಿಮ್ಮ ಮಕ್ಕಳು, ಅವರಿಗೋಸ್ಕರ ನೀವು ಕೆಲಸ ಮಾಡ್ತಿದ್ದೀರಿ. ಅದರಿಂದ ನಿಮಗೊಂದು ತೃಪ್ತಿ ಅನ್ನೋದಿಲ್ವಾ? ಹಾಗಾದ್ರೆ ಒಂದು ಕೆಲಸ ಮಾಡಿ, ನಿಮ್ಗೆ ಎರಡೂ ಕಡೆ ಮಾಡೋಕ್ಕಷ್ಟು ಕಷ್ಟ ಆಗತ್ತಲ್ಲ, ಕೆಲಸ ಬಿಟ್ಬಿಡಿ, ಮನೇಲಿ ಮಾತ್ರ ಕೆಲಸ ಮಾಡ್ಕೊಂಡಿರಿ, ಆಗತ್ತಾ? ಹಂಗೆ ಮಾಡಿದ್ರೆ ಮತ್ತೇನಿಲ್ಲ, 1 ರೂಪಾಯಿಗೂ ಕೈ ಚಾಚಬೇಕು. ಈಗ ಇಲ್ಲಿ ಇಷ್ಟು ಮಾಡೇ ನಂಗೆ ಹೋಗ್ಬೇಕು ಅನ್ನೋಲ್ಲಿಗೆ ಹೋಗೋಕ್ಕಾಗಲ್ಲ. ಇನ್ನು ಪೂರ್ತಿ ಅವ್ರ ಮೇಲೆ ಡಿಪೆಂಡ್ ಆದರೆ ಆಯ್ತು ನನ್ನ ಕತೆ ಇನ್ನು. ಅಲ್ವಾ? ನಿಮಗೆ ಅಗತ್ಯ ಇದೆ, ಇದರಿಂದ ಅನುಕೂಲನೂ ಇದೆ, ಅದಕ್ಕೆ ಕೆಲಸ ಮಾಡ್ತಿದ್ದೀರಿ. ಅನುಕೂಲ ಇದೆ ಅಂದಮೇಲೆ ಅಲ್ಪ ಸ್ವಲ್ಪ ಸಮಸ್ಯೆನೂ ಎದುರಿಸ್ಬೇಕಾಗತ್ತೆ ಅಲ್ವಾ? ಸ್ವಲ್ಪ ರಿಸ್ಕು ತಗೋಬೇಕಾಗತ್ತೆ ಅಲ್ವಾ? ನಾನು ನಿಮಗೆ ಇಷ್ಟೆಲ್ಲ ಹೇಳೋ ಅಗತ್ಯ ಇಲ್ಲ. ನನ್ನ ಡಿಸಿಷನ್ನೇ ಫೈನಲ್ ಆಗಿರೋದ್ರಿಂದ ನಾನು ಕಳಿಸಲ್ಲ ಅಷ್ಟೇ. ನಿಮಗೆ ಇದನ್ನು ಕ್ವಶನ್ ಮಾಡೋ ರೈಟ್ಸ್ ಇಲ್ಲ ಅಂತ ಹೇಳಿ ವಾಪಸ್ ಕಳಿಸ್ಬಿಡ್ಬಹುದು ನಿಮ್ಮನ್ನು. ಆದರೆ ಆ್ಯಸ್ ಎ ಹ್ಯೂಮನ್ ಬೇಯಿಂಗ್ ನಾನು ನಿಮ್ಮ ಹತ್ರ ನಿಧಾನದಿಂದ ಮಾತಾಡ್ತಿದ್ದೀನಿ. ನಿಮ್ಮನ್ನು ನೀವು ಸ್ವಲ್ಪ ಸುಧಾರಿಸ್ಕೊಳ್ಳಿ. ಎಷ್ಟು ಸಾರ ಸಗಟಾಗಿ ಅವ್ರು ಯಾರು ನನ್ನನ್ನು ಕೇಳೋಕ್ಕೆ? ಹಾಗೆ ಹೇಳಬೇಡಿ. ನೀವು ಇಲ್ಲಿ ಬಂದಿರ್ತೀರಲ್ಲ, ಅವಾಗಲ್ಲ ಅವ್ರ ಮನೆ ಕೆಲಸನೂ ಮಾಡ್ತಿರ್ತಾರಲ್ಲ. 2 ಮಕ್ಕಳು ಸುಮ್ಮನೆ ದೊಡ್ಡ ಆಗ್ತಾರಾ? ಎಂತ ಮೇಡಮ್, ಒಬ್ಬನು ಸ್ಕೂಲಿಗೆ ಹೋಗ್ತಾನೆ, ಮತ್ತೊಬ್ಬನು ನಾನು ಕರ್ಕೊಬರ್ತೀನಿ ಅಂಗನವಾಡಿಗೆ, ನನ್ನ ಜೊತೆ ಕರ್ಕೊಬಂದು ನನ್ನ ಜೊತೆನೇ ಕರ್ಕೊಂಡು ಹೋಗ್ತೀನಿ. ಅವ್ರೆಂಥ ಮಕ್ಳನ್ನ ಸಾಕೋದ? ಎಂಥ ಕೆಲಸ ಮಾಡೋದ? ಬೆಳಿಗ್ಗೆ ಎದ್ದು ಕಾಫಿ ತಿಂಡಿ ಎಲ್ಲ ಮಾಡಿಟ್ಟು ಬರ್ತೀನಿ ಗೊತ್ತಾ? ಹೋದೋಳೆ ಮತ್ತೆ ಕೆಲಸ ಮಾಡೋಕ್ಕೆ ಶುರು ಮಾಡ್ತೀನಿ. ಖಾಲಿ ಒಂದು ಬಂದವರಿಗೆಲ್ಲ ಊಟ ತಿಂಡಿ ಹಾಕ್ಕೊಂಡು ಮನೇಲಿ ಪಾತ್ರೆ ತೊಳ್ಕೊಂಡು ನೆಲ ಒಂದು ಗುಡ್ಸು ಒರೆಸ್ಕೊಂಡಿರೋದೇ ಒಂದು ದೊಡ್ಡ ಕೆಲಸ ಆಗಿ ಹೋಗ್ತದ. ಹಂಗಾರೆ ಹೊರಗಡೆ ಕೆಲಸ ಇವ್ರು ಮಾಡ್ತಾರೆ, ಮನೆಯೊಳಗೆ ಇದ್ದರೆ ಹಂಗಾರೆ ಅಷ್ಟು ಮಾಡೋಕ್ಕಾಗಲ್ಲ. ಏನ್ರಿ ನೀವು ಯಾವ ಮಾತನ್ನು ಅರ್ಥನೇ ಮಾಡ್ಕೊಳ್ಳಲ್ಲ ಅಂತೀರಲ್ಲ? ನಿಮ್ಗೆ ವಯಸ್ಸು ಎಷ್ಟಿರ್ಬೋದು? ಒಂದು 30 ವರ್ಷ ಇರ್ಬೋದಾ? ಹೋಗಲಿ 35 ವರ್ಷನೇ ಇರ್ಬೋದಾ? 33 ವರ್ಷ ನನಗೆ. ಸರಿ 33 ಅಂತಲೇ ಇಟ್ಕೊಳ್ಳೋಣ. ನಿಮ್ಮ ಅತ್ತೆಗೆ ಎಷ್ಟಾಗಿರ್ಬೋದು? ಏನಿಲ್ಲ ಅಂದ್ರೆ ಒಂದು 60 ವರ್ಷ ಅಂತೂ ಆಗೇ ಇರುತ್ತೆ ಅಲ್ಲ? 60 ಜಾಸ್ತಿ ಆಗಿದೆ. ಸೀನಿಯರ್ ಸಿಟಿಸನ್ ದುಡ್ಡು ಗೊತ್ತಾನೆ 2-3 ವರ್ಷ ಆಯಿತು ಅಲ್ವಾ? 63 ವರ್ಷ ಆಗಿದೆ ಅವರಿಗೆ. ಅವ್ರಿನ್ನು ವಿಶ್ರಾಂತಿಲಿರಬೇಕು ಅಂತ ಗೌರ್ಮೆಂಟೇ ಅವ್ರಿಗೆ ದುಡ್ಡು ಕೊಡ್ತಾ ಇದೆ ಅವ್ರ ಅನುಕೂಲಕ್ಕೆ ಅಂತ. ನೀವು ನೋಡಿದ್ರೆ ಅವ್ರು ಮಾಡೋ ಕೆಲಸನೇ ಸಾಕಾಗಲ್ಲ ಅಂತೀರಾ. ನೀವು ಹೇಳಿದ್ರಲ್ಲ ಮೈಸೂರಿಗೆ ಹೋಗಬೇಕು, ನಂಗೆ ಮನೇಲಿದ್ದು ಬೇಜಾರಾಗಿದೆ, ನಾನು ಹೋಗಲೇಬೇಕು ಅಂತ. ಯಾಕೆ ಅವರು ನಿಮ್ಮ ಹಾಗೆ ಮನುಷ್ಯರಲ್ವಾ? ಎಲ್ಲಿಗೆ ಹೋಗ್ತಾರೆ ಅವರು? ಅವ್ರಿಗೆ ಅಷ್ಟು ಕೆಲಸ ಮಾಡ್ಕೊಂಡು ಇರೋಕ್ಕಾಗಲ್ಲ ಅಂತ ಎಷ್ಟು ಸಲೀಸ್ ಹೇಳ್ಬಿಡ್ತೀರಲ್ರಿ ನೀವು. ಮನೆಯಿಂದ ಇಲ್ಲಿ ಬಂದು ಸ್ವಲ್ಪ ಕೆಲಸ ಇದೆ ನಿಮಗೆ, ಇರಲ್ಲ ಅಂತ ಹೇಳಲ್ಲ, ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆರೋ ಆಗತ್ತೆ. ಅವ್ರ ಮನೆಯಲ್ಲೇ ಇರ್ತಾರಲ್ರಿ, ಅವರಿಗೂ ದುಡ್ಡು ಬರುತ್ತೆ. ಆ ದುಡ್ಡು ತೊಗೊಂಡು ನಾನು ಹೋಗ್ತೀನಿ ಎಲ್ಲರೂ ಅಂತ ಹೋಗ್ಬೋದಲ್ಲ ಅವರು. ಎಷ್ಟು ಸಾರಿ ಕಳಿಸಿದ್ದೀರಿ ನಿಮ್ಮ ಅತ್ತೆನ? ಹೋಗಿ ಬನ್ನಿ ಎಲ್ಲಿಗಾದರೂ ಅಂತ ಎಲ್ಲಿಗಾದರೂ ಕಳಿಸಿದ್ದೀರಾ? ಇದನ್ನೆಲ್ಲ ಬಂದು ಹೇಳ್ಯಾರ ಅವ್ರ ಮೊನ್ನೆ. ಹಿಂಗೆ ಹೇಳಿ ನಿಮ್ಮ ತಲೆ ಕೆಡಿಸಿಟ್ಟಾರೆ ಅಂತ ಕಾಣ್ತದೆ. ಇಲ್ಲಮ್ಮ, ಅವ್ರು ಇದನ್ನೆಲ್ಲ ಹೇಳಲೇ ಇಲ್ಲ. ಅವರದ್ದು ಒಂದೇ ಮಾತು, ನನ್ನ ಹೆಂಡ್ತಿನ ನೀವು ಎಲ್ಲಿಗೂ ಕಳಿಸೋ ಹಾಗಿಲ್ಲ. ಗೆದ್ದೆ ಕೊಯ್ಲು ಅಡಿಕೆ ಕೊಯ್ಲು ಬೆಳಗ್ಗೆ ಬೇಕಾದ್ರೆ ಹೋಗಲಿ, ಈಗ ಆಗಲ್ಲ ಅಷ್ಟೇ ಹೇಳಿದ್ದು. ಮತ್ತು ಇದೆಲ್ಲ ಹೆಂಗೆ ಗೊತ್ತಾಗ್ತದೆ ನಿಮಗೆ? ನೀವು ನನ್ನ ಹತ್ರ ಸುಳ್ಳೇ ಹೇಳ್ತಿದ್ದೀರಿ. ಅವ್ರ ಪರನೇ ನೀವು ಬಿಡಿ. ಯಾರ ಪರನೂ ಇಲ್ಲ, ಎಂಥದ್ದು ಇಲ್ಲ. ಇದೆಲ್ಲ ಗೊತ್ತಾಗಬೇಕು ಅಂದರೆ ಯಾರು ಹೇಳಿನೇ ಗೊತ್ತಾಗಬೇಕು ಅಂತಲೂ ಇಲ್ಲ ರೀ. ನೀವು ನಡ್ಕೊಳ್ಳೋ ರೀತಿಯಲ್ಲಿ ಗೊತ್ತಾಗಲ್ವಾ? ನಿಮ್ಮ ಅತ್ತೆನ ಹೇಗೆ ನಡ್ಸ್ಕೋತೀರಿ ನೀವು ಮನೆಯಲ್ಲಿ ಅಂತ? ಹೋಗಲಿ ಬಿಡಿ, ಅದು ನಿಮ್ಮ ಪರ್ಸ್ನಲ್ ವಿಚಾರ. ಈಗ ಬಂತಲ್ಲ ಅಂತ ಸುಮ್ಮನೆ ಮಾತಿಗೆ ಹೇಳಿದೆ. ನಿಮಗೂ ಗೋಳು ಇರಬಹುದು, ಇಲ್ಲ ಅಂತ ನಾನೇನು ಹೇಳಲ್ಲ. ಆದರೆ ಖಾಲಿ ಒಂದು 2-3 ದಿನ ನೀವು ಮೈಸೂರಿಗೆ ಹೋದಾಗ ಅಲ್ಲಿ ಏನು ನೋಡೋಕ್ಕಾಗತ್ತೋ ಬಿಡೋಕ್ಕಾಗತ್ತೋ, ಅಥವಾ ಅಲ್ಲಿ ಎಲ್ಲಿಗೂ ಹೋಗೋಕ್ಕೆ ಆಗಲ್ವೇನೋ ಗ್ಯಾರಂಟಿ ಇಲ್ಲ. ಆಮೇಲೆ ಬಂದ ಮೇಲೆ ಎಷ್ಟು ದಿವಸ ಇರ್ತೀರಿ ನೀವು ಮೈಸೂರಲ್ಲಿ? ಒಂದು 4 ದಿನ ಇರ್ತೀರಿ. ಬಂದಮೇಲೆ ಅದೇ ಮನೇಲಿ ಇರಬೇಕು ಅಲ್ವಾ? ಮತ್ತೆ ಜಗಳ ಶುರು ಆಗತ್ತೆ, ಆ ಮನೇಲಿ ಕಿರಿಕಿರಿ. ಏನು ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ನಿಮಗಲ್ಲಿ? ಅಲ್ಲಿ ಹೋದರೂ ಕೆಲಸನೇ ಮಾಡೋದು, ಇಲ್ಲಿ ಬಂದು ಮತ್ತೆ ಹೋಗಿದ್ದಕ್ಕಾಗಿ ಬೈಸ್ಕೊಳ್ಳೋದು. ಬೇಕಾ ನಿಮಗಿದೆಲ್ಲ?
ನೋಡಿ ನನ್ನ ತಂಗಿ ಸಮಾನ ಅಂತ ಇಷ್ಟು ಹೇಳ್ತಾ ಇದ್ದೀನಿ. ಬೇಡ, ಅವರಷ್ಟು ಅಪೋಸ್ ಮಾಡಿದ್ಮೇಲೆ ಹೋಗೋದು ಬೇಡ ನೀವು. ಅದ್ರ ಬದಲಿಗೆ ಕೆಲಸ ಎಲ್ಲ ಮುಗಿದ ಮೇಲೆ ಗಂಡ ಮಕ್ಕಳು ಅತ್ತೆ ಎಲ್ಲರನ್ನೂ ಕರ್ಕೊಂಡು ಎಲ್ಲಿಗಾದರೂ ಹೋಗಿ ಬನ್ನಿ. ಅವರಿಗೂ ಒಂದು ಖುಷಿ ಇರುತ್ತೆ. ಮನೇಲಿ ಎಲ್ಲರೂ ಖುಷಿಯಲ್ಲಿದ್ದರೆ ಅದೊಂಥರ ನೆಮ್ಮದಿ ಅಲ್ವಾ? ನೋಡಿ, ಯೋಚನೆ ಮಾಡಿ. ನಿರ್ಧಾರ ನಿಮಗೆ ಬಿಟ್ಟಿದ್ದು. ನಾನು ನಿಮ್ಮ ಹೆಸರನ್ನ ಲಿಸ್ಟಲ್ಲಿ ಸೇರಿಸಲ್ಲ. ಅದನ್ನು ಕ್ವಶನ್ ಮಾಡೋ ರೈಟ್ಸ್ ನಿಮ್ಗೆ ಇಲ್ಲವೂ ಇಲ್ಲ. ನೀವು ಹೇಳಿದರೆ ನಾನು ಕೇಳೋದೂ ಇಲ್ಲ. ನನ್ನ ಮಾತು ಇಲ್ಲಿಗೆ ಮುಗೀತು. ನಾನು ಆಗಲೇ ಹೇಳಿದ್ದೀನಿ, ವರ್ಕ್ ಪೆಂಡಿಂಗ್ ಇದೆ. ದಯವಿಟ್ಟು ನೀವೇನು ಹೊರಡಿ.